ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಸವಿತಾ. ಇವತ್ತು ಬೆಟ್ಟಕ್ಕೆ ಹೋಗಿ ದರ್ಶನ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಇವತ್ತು ಸ್ವಲ್ಪ ಮಾರ್ನಿಂಗ್ ಎಸ್ಪೆಷಲಿ ವೀಕೆಂಡ್ ಆಗಿರೋದ್ರಿಂದ ಸ್ವಲ್ಪ ಲೇಟ್ ಆಯಿತು. ಬೆಟ್ಟದಲ್ಲಿ ಏನು ರೀ ಜನಸಾಗರ, ಒಬ್ಬೊಬ್ಬ ತುಂಬಾ ರಶ್ ಇದೆ. ಯಾರಾದರೂ ಚಾಮುಂಡಿ ತಾಯಿ ದರ್ಶನ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ರೆ, ಸೊ ಇವಾಗ ಎಸ್ಪೆಷಲಿ ಈ ನವರಾತ್ರಿ ಟೈಮಲ್ಲಿ ಮಾರ್ನಿಂಗ್ ಪ್ಲ್ಯಾನ್ ಮಾಡಿ, ಅರ್ಲಿಯಿಂದ ಮಾರ್ನಿಂಗ್ ಅಟ್ಲೀಸ್ಟ್ 7 o'clock ನೀವು ಬೆಟ್ಟಕ್ಕೆ ರೀಚ್ ಆದರೆ, ಬಿಫೋರ್ 7 in the morning ರೀಚ್ ಆದರೆ ಅಟ್ಲೀಸ್ಟ್ ಐ ಆಮ್ ಶೋರ್ ಬಿಫೋರ್ 8:30 ಒಳಗಡೆ ನಿಮಗೆ ದರ್ಶನ ಆಗುತ್ತೆ. ಇನ್ ಕೇಸ್ ಏನಾದರೂ ಲೇಟ್ ಆದರೆ ಆಫ್ಟರ್ 9 o'clock, 9:30, 10 o'clock ರೀಚ್ ಆದರೆ ತುಂಬಾ ರಶ್ ಇರುತ್ತೆ. ಯು ಕಾಂಟ್ ಇವನ್ ಇಮ್ಯಾಜಿನ್. ದರ್ಶನ ಮೇ ಬಿ 4 hours, 3.5 hours ವರೆಗೂ ಎಕ್ಸ್ಟೆಂಡೆಡ್ ಆಗ್ಬೋದು. ಸೊ ನಾನು ಹೋಗಿದ್ದೆ, ತುಂಬಾ ರಶ್ ಇತ್ತು, ಸ್ವಲ್ಪ ಲೇಟ್ ಆಯಿತು ಇವತ್ತು. ಬಟ್ ಮಕ್ಕಳೆಲ್ಲ ಇದ್ದು ಹೋಗೋಣ ಅಂತ, ಬಟ್ ಎನಿವೆ ಬಂದಿದ್ದೀವಿ, ಹೋಗೋ ಬೇರೆ ಮಾತು ಬೇಡ. ಸೊ ಬಂದಿದ್ದೀವಿ, ದುಡ್ಡನ್ನು ನಿರ್ಧಾರ ಮಾಡಿ, ಸೊ 30 rupees ಕ್ಯೂವಲ್ಲಿ ಹೋದ್ವಿ. 100 rupees ಕ್ಯೂನು ತುಂಬಾ ಹೆವಿ ರಶ್ ಇತ್ತು. ಸೊ ಹಾಗಾಗಿ ನಾನೇನು ಅಂದ್ಕೊಂಡೆ, 100 rupees ಕ್ಯೂವಲ್ಲಿ ಒಂದೊಂದು ಸಲ ನಾವು ಹೋಗೋದಕ್ಕಿಂತ 30 ರೂಪಾಯಿ ಕ್ಯೂ ಲೈನ್ ಕಡಿಮೆ ಇರುತ್ತೆ. ಐ ಥಾಟ್ 100 rupees ಲೈನಲ್ಲಿ ತುಂಬ ರಶ್ ಇದೆ, 30 rupees ಕ್ಯೂವಲ್ಲಿ ಯಾರೂ ಇರಲ್ಲ ಅಂದ್ಕೊಂಡು, ಸೊ 30 rupees ಲೈನಲ್ಲಿ ಹೋದ್ವಿ. ಆಲ್ಮೋಸ್ಟ್ ಐ ಸ್ಟಾರ್ಟೆಡ್ ಇನ್ ದ ಮಾರ್ನಿಂಗ್ 9:30 ಕ್ಯೂಬಲ್ಲಿ ನಿಂತ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ದಕ್ಕೆ. ಸೊ ಎಷ್ಟು ಗಂಟೆಗೆ ದರ್ಶನ ಆಗಿರ್ಬೋದು ಅಂದ್ಕೊತೀರಾ. ಸೊ ಒಂದು ಕಡೆ ಬೇಜಾರಾಯಿತು, ಇನ್ನೊಂದು ಕಡೆ ತುಂಬಾ ಖುಷಿ ಆಯಿತು. ಸೊ ತಾಯಿ ದರ್ಶನ ಮಾಡಿದ್ದು, ಸೊ ಎಷ್ಟು ಬೇಜಾರಿದ್ರು ಆ ದರ್ಶನ ಆದ ತಕ್ಷಣ ಸೊ ಅದೆಲ್ಲ ನಮಗೆ ಮರೆಸ್ಬಿಡುತ್ತೆ. ಸೊ ಅದೊಂದು ಖುಷಿ ವಿಚಾರ. ಸೊ 9:30 ನಾನು ಲೈನಲ್ಲಿ ನಿಂತ್ಕೊಂಡು 1:30 ಇನ್ ದ ಆಫ್ಟರ್ನೂನ್ ಸೊ ದರ್ಶನ ಆಗಿದ್ದು. ಸೊ ಯಾರಾದರೂ ಹೋಗೋರಿದ್ದರೆ, ಎಕ್ಸ್ಪೆಷಲಿ ಮಕ್ಕಳ ಜೊತೆ, ಚಿಕ್ಕ ಮಕ್ಕಳ ಜೊತೆ ಹೋಗೋರಿದ್ದರೆ, ಪ್ರೆಗ್ನೆನ್ಸಿ ಲೇಡೀಸ್ ಮತ್ತು ಏಜ್ ಆದವರಿದ್ದರೆ ನಿಜವಾಗ್ಲೂ ಇಲ್ಲ, ಐದರ್ ಯು ಕ್ಯಾನ್ ಪ್ಲ್ಯಾನ್ ಇನ್ ದ ಮಾರ್ನಿಂಗ್ ಆರ್ ಇನ್ ದ ಈವ್ನಿಂಗ್ ಪ್ಲ್ಯಾನ್ ಮಾಡಿ. ಇನ್ ಡೇ ಟೈಮಲ್ಲಿ ನಿಜವಾಗ್ಲೂ ತುಂಬಾ ರಶ್ ಇರುತ್ತೆ. ಇಟ್ ಇಸ್ ಕ್ರೂಷಿಯಲ್ ಅನ್ನಿಸ್ತು ನನಗೆ ಆ ಮೂಮೆಂಟಲ್ಲಿ. ಬಿಕಾಸ್ ಏಜ್ ಆದವ್ರು ಲೈನಲ್ಲಿ ಇರ್ತಾರೆ, ಚಿಕ್ಕ ಮಕ್ಕಳುಗಳಿರೋರು, ಪ್ರೆಗ್ನೆನ್ಸಿ, ನನ್ನ ಹಿಂಭಾಗ ಒಂದು ಪ್ರೆಗ್ನೆನ್ಸಿ ಲೇಡಿ ನಿಂತಿದ್ರು. ನನಗೇನೆ ಐ ಫೀಲ್ ದಟ್ ನಿಂತಿದ್ದಾರೆ, ಇಂಥವ್ರಿಗೆ ಒಂದು ವ್ಯವಸ್ಥೆ ಇಲ್ವಲ್ಲ ಅಂತ. ಬಟ್ ಅಂಥವ್ರಿಗೆ ಡೈರೆಕ್ಟಾಗಿ ಹೋಗಿ ದರ್ಶನ ಮಾಡಬೇಕು, ಆ ಥರ ಒಂದು ವ್ಯವಸ್ಥೆ ಚಾಮುಂಡಿ ಬೆಟ್ಟದಲ್ಲಿ ಮ್ಯಾನೇಜ್ಮೆಂಟ್ ತೊಗೋಬೇಕು. ಐ ಆಮ್ ಶೋ ಬರೀ VIP-ಗಳಿಗಷ್ಟೇ ಅವರು ಪ್ರಾಮುಖ್ಯತೆ ಕೊಡ್ತಾರೆ. ಇನ್ನೇನು ಜನಸಾಮಾನ್ಯರಿಗಂತೂ ಇಷ್ಟ ಇದ್ದರೆ ಹೋಗ್ಬೋದು, ಇಷ್ಟ ಇದ್ದರೆ ನಿಂತ್ಕೊಳ್ಳಿ, ಕಷ್ಟ ಆದರೆ ಹೋಗಿ, ಯಾರೂ ಕೇರ್ ಮಾಡಲ್ಲ. ಸೊ ನಮಗೆ ಚಾಮುಂಡೇಶ್ವರಿ ದರ್ಶನ ಬೇಕು, ನಮ್ಮ ಮನಸ್ಸಿಗೆ ಖುಷಿ ಆಗಬೇಕು ಅಂದರೆ ನಾವು ಹೋಗಬೇಕು, ದರ್ಶನ ಮಾಡಿ. ಒಂದ್ಸಲ ನೀವು ಬೆಟ್ಟಕ್ಕೆ ರೀಚ್ ಆದರೆ ನೋಡಿ ಅಲ್ಲಿ ಕ್ಯೂ ಹೇಗಿದೆ, ಯಾವ ಥರ ರಶ್ ಇದೆ ಅಂದ್ಕೊಂಡು ತೊಗೊಂಡು ಲೈನ್ಗೆ ಹೋದರೆ ಬೇಗ ದರ್ಶನ ಆಗುತ್ತಾ, ಅಥವಾ 30 rupees ತೊಗೊಂಡು ಆ ಲೈನ್ಗೆ ಹೋದರೆ ಬೇಗ ದರ್ಶನ ಆಗುತ್ತಾ, ಅಥವಾ ಧರ್ಮ ದರ್ಶನದಲ್ಲಿ ಕ್ಯೂ ಬೇಗ ಮೂವ್ ಆಗ್ತಿದೆಯಾ, ಅದು ನೋಡ್ಕೊಂಡು ಯು ಕ್ಯಾನ್ ಪ್ಲ್ಯಾನ್ ಅಕಾರ್ಡಿಂಗ್ ಟು ಯು. ಸೊ ನಿಮಗೆ ಕಂಫರ್ಟಬಲ್ ಆಗುತ್ತೆ, ಹಾಗೆ ಪ್ಲ್ಯಾನ್ ಮಾಡಿ ದರ್ಶನ ಮಾಡಿ. ಮತ್ತು ಇನ್ನೊಂದೇನು ಅಂದರೆ, ಈ VIP VIP ಕ್ಯೂ ಏನು ಮಾಡಿದಾರಲ್ಲ, ಅಲ್ಲಿ ಯಾರು ಬರ್ತಾರೆ, ಪೊಲಿಟಿಷಿಯನ್ನು, ಆ್ಯಕ್ಟರ್ಸು, ಮತ್ತು ಗೌರ್ಮೆಂಟ್ ಅಫಿಷಿಯಲ್ಸು, ಪೊಲೀಸ್ ಡಿಪಾರ್ಟ್ಮೆಂಟು, ಜೊತೆಗೆ ಚಾಮುಂಡಿ ಬೆಟ್ಟದಲ್ಲಿ ಕೆಲಸ ಮಾಡುವಂಥವ್ರು, ಅವ್ರ ಫ್ಯಾಮಿಲೀಸು, ಅವ್ರಿಗೆ ಗೊತ್ತಿರುವಂಥ ಒಂದಷ್ಟು ಪರಿಚಯದಿಂದ ಆ ಲೈನಲ್ಲಿ ಬರ್ತಾರೆ. ಓಕೆ, ಇಟ್ ಈಸ್ ವೆಲ್ ಆ್ಯಂಡ್ ಗುಡ್. ಆ ಟೈಮಲ್ಲಿ, ಯಾವ ಟೈಮಲ್ಲಿ VIP ಮೂಮೆಂಟ್ ಇರಲ್ಲ, ಸೊ ಲೈನ್ ಖಾಲಿ ಇರುತ್ತಲ್ಲ, ಆವಾಗ ಧರ್ಮ ದರ್ಶನದವರು ಅಥವಾ 30 rupees ಲೈನವರು ಅಥವಾ 100 rupees ಲೈನವ್ರನ್ನ ಬಿಡಿ. ಅಟ್ಲೀಸ್ಟ್ ಏನಾಗುತ್ತೆ ಅಂದರೆ, ರಶ್ ಹೋಗ್ತಾ ಏನು ಜಾಸ್ತಿ ಆಗುತ್ತಲ್ಲ, ಆ ಕ್ರೌಡ್ ಮೂಮೆಂಟ್ ಕಡಿಮೆ ಆಗುತ್ತೆ. ಸೊ ದಟ್ ಈಸ್ ವಾಟ್ ಇಸ್ ಮೈ ಸಜೆಷನ್. ಮಾಡಿದ್ರೆ ಇಟ್ ಈಸ್ ವೆಲ್ ಆ್ಯಂಡ್ ಗುಡ್ ಅಂತ. ಥ್ಯಾಂಕ್ ಯು. VIP ಮೂಮೆಂಟ್ ಇಲ್ಲ ಅಂದರೆ ಅಟ್ಲೀಸ್ಟ್
ಧರ್ಮದರ್ಶನನೋ 30 ರುಪೀಸ್ ಲೈನ್ ಕ್ಯೂವಲ್ಲಿ ಇರ್ಬೋದು ಅಥವಾ 100 ರುಪೀಸ್ ಕ್ಯೂವಲ್ಲಿ ಪೀಪಲ್ ಯಾರು ನಿಂತಿರ್ತಾರೆ ಅವ್ರನ್ನ ಬಿಡಿ, ಪ್ಲ್ಯಾನ್ ಮಾಡಿ ಅಕಾರ್ಡಿಂಗ್ವರೆಗೂ ಅಟ್ಲೀಸ್ಟ್ ಒಂದು 10 ನಿಮಿಷನೋ 15 ನಿಮಿಷನೋ ಹಾಫ್ ಆನ್ ಅವರು VIP ಮೂಮೆಂಟ್ ಬಂದವಾಗ ಕ್ಲೋಸ್ ಮಾಡಿ. ಇಟ್ ಇಸ್ ಈಸಿ ಅಲ್ಲ, ಕ್ರೌಡ್ ಕಡಿಮೆ ಆಗ್ತಾ ಹೋಗುತ್ತೆ. VIP ಮೂಮೆಂಟ್ ಅಂದರೆ VIP ಲೈನ್ ಏನಿದೆಯಲ್ಲ ಅದು ಓನ್ಲಿ ಬೆಳಿಗ್ಗೆ ಟೆಂಪಲ್ ಓಪನ್ ಆಗಿ ನೈಟ್ ಕ್ಲೋಸ್ ಆಗೋವರೆಗೂ ಹಂಗೆ ಓಪನ್ ಇರುತ್ತೆ. ಓನ್ಲಿ VIP ಪೀಪಲ್ ಅಷ್ಟೇ ಹೋಗಬೇಕು, ಬೇರೆ ಯಾರು ಯಾವ ಲೈನನ್ನು ಬಿಡಲ್ಲ. ಯಾಕೆ ಅಂತ ನನಗೂ ಗೊತ್ತಿಲ್ಲ. ಎನಿವೆ, ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಆರೋಗ್ಯ ಆಯುಸ್ಸು ಕೊಟ್ಟು ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡಲಿ. ಸೊ ತಾಯಿ ಚಾಮುಂಡೇಶ್ವರಿಯ ಪಾಸಿಟಿವ್ ವೈಬ್ಸು ಎಲ್ಲೆಡೆ ಸ್ಪ್ರೆಡ್ ಆಗಲಿ. ದೇಶದ ಈಗೇನಿವೆ ಎಲ್ಲ ಕಡೆಯಿಂದ ಬರ್ತಿದ್ದಾರೆ, ಔಟ್ ಆಫ್ ಸ್ಟೇಟು, ಔಟ್ ಆಫ್ ಕಂಟ್ರಿಯಿಂದ. ಸೊ ಹಾಗಾಗಿ ಒಳ್ಳೇದು ಮಾಡಲಿ ಎಲ್ಲರಿಗೂ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ವೀಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಬಾಯ್. Until then, take care. See you all. Then thank you.